ಸ್ಟಾರ್ಟ್ ಮಾಡಬೇಕು. ಉಸ್ಮಾನ್ ಭಾಯ್ ಬಂದಿರಲ್ಲ, ಮಿಷಿನ್ ವಾಷರು, ಸೀಟಿಂಗು, ಗ್ಲ್ಯಾಂಡ್ ಎಲ್ಲ ಚೇಂಜ್ ಮಾಡ್ತಾರೆ, ಆಯಿಲ್ ಗೀಲ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ. ಇದೇ ಅಂತೂ ಸ್ಪ್ರೇ ಮಾಡಬೇಕಂತೂ ಸ್ವಲ್ಪ ಲೇಟ್ ಆಗುತ್ತೆ, ಯಾಕೆಂದರೆ ರಬ್ಬರ್ ಜೋಡಿಸೋದು, ಜಾಯಿಂಟು ಅದು ಇದೆಲ್ಲ ಹೋಗ್ಬಿಟ್ಟಿರುತ್ತೆ. ಈಗ ನಾವು ಯೂಸ್ ಮಾಡ್ತಿರೋ BCA ಕಾಪರ್ ಸಲ್ಫೇಟು ಆಲ್ಮೋಸ್ಟ್ 3 ವರ್ಷ 12ಗೆ ಮ್ಯಾಚ್ ಆಗ್ತಾಯಿದೆ. ನನಗಿದು ಪರ್ಫೆಕ್ಟ್ 12 ಶೇಡಿಗೆ ಬಂದಿಲ್ಲ, 12ಗಿಂತ ಸ್ವಲ್ಪ ಜಾಸ್ತಿ ಇತ್ತು ಅನಿಸುತ್ತೆ, 1.5 ಹಾಕಿದ್ದು. ಅದ್ರ ಪ್ರಕಾರ ನೋಡಿದ್ರೆ ಆಲ್ಮೋಸ್ಟ್ ನಾವು ಒಂದು 100 ಅಂದರೆ 1 kg 300 ಗ್ರಾಮ್, 1 kg 200 ಗ್ರಾಮಿಗೆ ಬರುತ್ತೆ. ಅದು 12ಗೆ ಹಾಕಿದ್ರೆ 1 kg 200 ಗ್ರಾಮಿಗೆ ಹಾಕಿದ್ರೆ ಕಲರ್ ಬರಲ್ಲ ಅಂತೇಳಿ ಅಪ್ಪ ನಮ್ಗೆ ಬೈತಾರೆ. ನೋಡಿ, ಈಗ ಫುಲ್ಲು ರೌಂಡಾಗಿ ಇಟ್ಕೊಬಿಡಿ. ಅರಬಿಕಾಗೆಲ್ಲ ಬಿಡ್ತಾ ಇದ್ದೀವಿ, ಹಂಗೆ ಮೆಣಸಿಗೂ ಸಮೇತ ಇಲ್ಲಿಗೆ. ಇಲ್ಲಿ ನೋಡಿ ಅರಬಿಕಾಯೆಲ್ಲ. ಬನ್ನಿ ಈಗ ಸ್ಪ್ರೇ ಸ್ಟಾರ್ಟ್ ಮಾಡಬೇಕು. ಉಸ್ಮಾನ್ ಭಾಯ್ ಬಂದಿರಲ್ಲ, ಮಿಷಿನ್ ವಾಷರು, ಸೀಟಿಂಗು, ಗ್ಲ್ಯಾಂಡ್ ಎಲ್ಲ ಚೇಂಜ್ ಮಾಡ್ತಾರೆ, ಆಯಿಲ್ ಗೀಲ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ. ಜಮಾನ ಆಗೋಯ್ತು ಪಾಪ, ಇದು ಚೇಂಜ್ ಮಾಡ್ಬೇಕು ಮೋಟ್ರಿದು. ಲಂಬಾಣಿ ನಿಂತು ನಮ್ಮ ಹತ್ರ, ಲಂಬಾಣಿ ತೊಗೊಂಡಿದ್ವಿ. ಕರೆಕ್ಟಾಗಿ ಒಂದು 2 ಸೀಸನ್ ಓಡಿಸ್ಲಿಲ್ಲ ಅದನ್ನ. ಅದು ಭಾರಿ ಕಷ್ಟ ಹ್ಯಾಂಡಲ್ ಮಾಡೋಕ್ಕೆಲ್ಲ. ಒಂದು ಸತಿ ನಿಮಗೆ ಪ್ರಾಬ್ಲಮ್ ಬಂತಂದರೆ ಅದು ಪ್ರಾಬ್ಲಮ್, ಅದಕ್ಕೆ ವಾಪಸ್ ಕೊಟ್ಬಿಟ್ವಿ. ಅದ್ರ ಪಿಸ್ಟನ್ ಇಂಜಿನ್ ಮಾತ್ರ ಸೇಲ್ ಮಾಡಿದ್ದು. ಒಂದು ತೊಗೋಬೇಕೀಗ ಇದು. ಸಿಕ್ಕಾಪಟ್ಟೆ ನಿಮಗೆ ಇದು ಸೀಟಿಂಗೆಲ್ಲ ಎಷ್ಟು ಎಕ್ಸ್ಪೆನ್ಸಿವ್ ಆಗ್ಬಿಟ್ಟಿದೆ ಅಂದರೆ ನೋಡಿ, ಇದು 6 ಪೀಸಿಗೆ ಬಂದುಬಿಟ್ಟು 480 ರೂಪೀಸ್. ಇದಕ್ಕೆ ಗ್ಲ್ಯಾಂಡಿಗೂ ಅಷ್ಟೇ ಪ್ರೈಸ್ ಹಾಕಿಲ್ಲ, ಎಷ್ಟಿದೆ ಗೊತ್ತಿಲ್ಲ. ಒಟ್ಟಲ್ಲಿ ರೇಟ್ ಅಂತೂ ಸರಿಯಾಗಿದೆ ಮಾತ್ರ. ಏನು ಪಾಪ, ಎಲ್ಲ ಕಾಸ್ಟ್ಲಿ ಜೀವನ ಆಗ್ಬಿಟ್ಟಿದೆ ಈಗ. ಹಾಂ, ಹಿಂದಿಗಿಂತ ಅರ್ಧಕ್ಕರ್ಧ ಜಾಸ್ತಿ ಆಯ್ತು ಈಗ ಅಲ್ಲ. ಹಾಗೆ ಎಲ್ಲನೂ ಮೆಟೀರಿಯಲ್ಸ್ ರೇಟು ಜಾಸ್ತಿ ಆಗಿದೆ ಅಲ್ಲ. ಮೆಣಸಿಗೆ ಸ್ಪ್ರೇ ಮಾಡ್ತಾಯಿದ್ದೀವಿ. ಇಲ್ಲಿ ಲಾಂಗ್ ಸೀನ್ಸ್ ಎಲ್ಲ ರೆಡಿ ಇತ್ತು, ಇದೆಲ್ಲ ರೆಡಿ ಮಾಡಿ ಹೋಗ್ಬೇಕೀಗ. ಎಸ್, ಬನ್ನಿ ಸ್ಪ್ರೇ ಮೆಣಸಿಗೆ. ಹೋವಾ, ನಾ ಕೆಳಗೆ ಹೋಗಲ್ಲ ಅಂದರೆ ಹೋಗ್ಬಾ. ಫಸ್ಟ್ ಡೇ ಅಂತೂ ಸ್ಪ್ರೇ ಮಾಡಬೇಕಂತೂ ಸ್ವಲ್ಪ ಲೇಟ್ ಆಗುತ್ತೆ, ಯಾಕೆಂದರೆ ರಬ್ಬರ್ ಜೋಡಿಸೋದು, ಜಾಯಿಂಟು ಅದು ಇದೆಲ್ಲ ಹೋಗ್ಬಿಟ್ಟಿರುತ್ತೆ. ಜೋಡಿಸೋದೇ ಟೈಮ್ ತೊಗೊಂಡ್ಬಿಡುತ್ತೆ, ಯಾಕೆಂತಂದರೆ ರಬ್ಬರಲ್ಲಿ ಎಳಿಬೇಕಾಗುತ್ತೆ. ಬನ್ನೀಗ ಹೋಣಾಗ 2 ರಬ್ಬರು. ಬನ್ನೀಗ ಬೋಡೋ ಮಿಕ್ಸ್ ಮಾಡೋಣ. ಇಲ್ಲಿ ನೋಡ್ತಾ ಇದ್ದೀರಾ, ಫಸ್ಟ್ ನಾವು ಸುಣ್ಣ ಹಾಕ್ತಾಯಿದ್ದೀವಿ. ಈಗ ಇದು ಬಂದುಬಿಟ್ಟು ನಾವು ಸುಣ್ಣ ಬಂದುಬಿಟ್ಟು ಮೆಟ್ರೋ ಲೈಮ್ ಹಾಕ್ತಾಯಿದ್ದೀವಿ ಫಸ್ಟು. ಬನ್ನಿ ಹಾಕೋಣ. ಬನ್ನೀಗ ಹಾಕಿದ್ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡಿ. ಎಸ್, ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ. ಬನ್ನೀಗ ನಾವು ಯೂಸ್ ಮಾಡ್ತಿರೋ BCA ಕಾಪರ್ ಸಲ್ಫೇಟು ಆಲ್ಮೋಸ್ಟ್ 3 ವರ್ಷದಿಂದ. ಬನ್ನಿ, ಎರಡು kg ಇಲ್ಲಿ 1.5 kg ಸುಣ್ಣ ಹಾಕ್ತಾಯಿದ್ದೀವಿ. ಬನ್ನಿ ಕ್ಲೀನಾಗಿ ಮಿಕ್ಸ್ ಮಾಡೋಣ. ಈಗ pH ಟೆಸ್ಟ್ ಮಾಡಿ ನೋಡೋಣ. ಈಗ pH ಪೇಪರ್ ಇದೆ ನಮ್ಮ ಕೈಯಲ್ಲಿ. ಇದರಲ್ಲಿ ನೋಡಿ, ನಿಮಗೆ 1 to 14 ಇದೆ. 7ಗಿಂತ ಕೆಳಗೆ ಬರೋಕ್ಕೆ ಹೋಗ್ಬಾರ್ದು, 7ಗಿಂತ ಮೇಲಿರಬೇಕು pH. ಈಗ ಬನ್ನಿ ಚೆಕ್ ಮಾಡೋಣ. ಮತ್ತು ಕಲರ್ ಬರುತ್ತೆ, ನೀವು ನೋಡೋಣ. ಇದನ್ನ 1.5 kg ಹಾಕಿದ್ದೀವಿ. ಈಗ ನೋಡಿ 1.5 kg ನಿಮ್ಗೆ ಆಲ್ಮೋಸ್ಟ್ ನಿಮಗೆ 12 ಬಂದಿದೆ. 12 ಶೇಡ್ ಬಂದಿದೆ ಅಷ್ಟೇ. 12 ಆಲ್ಮೋಸ್ಟ್ ಶೇಡ್ ಬಂದಿದೆ 1.5 ಹಾಕಿದಾಗ. ಸ್ಟಾರ್ಟ್ ಮಾಡೋಣ ಈಗ. ಬನ್ನಿ, ಒಂದೇನೋ ಅಂತಂದರೆ ನಿಮಗೆ ಕಲರ್ ಮ್ಯಾಚ್ ಮಾಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ನಾವು ಕಲರ್ ಮ್ಯಾಚ್ ಮಾಡ್ತಾಯಿದ್ದೀವಿ ಅಂತಂದರೆ, ಇದನ್ನ ನನಗಿದು ಪರ್ಫೆಕ್ಟ್ 12 ಶೇಡಿಗೆ ಬಂದಿಲ್ಲ, 12ಗಿಂತ ಸ್ವಲ್ಪ ಜಾಸ್ತಿ ಇತ್ತು ಅನಿಸುತ್ತೆ, 1.5 ಹಾಕಿದ್ದು. ಅದ್ರ ಪ್ರಕಾರ ನೋಡಿದ್ರೆ ಆಲ್ಮೋಸ್ಟ್ ನಾವು ಒಂದು 100 ಅಂದರೆ 1 kg 300 ಗ್ರಾಮ್, 1 kg 200 ಗ್ರಾಮಿಗೆ ಬರುತ್ತೆ. ಅದು 12ಗೆ ಹಾಕಿದ್ರೆ 1 kg 200 ಗ್ರಾಮಿಗೆ ಹಾಕಿದ್ರೆ ಕಲರ್ ಬರಲ್ಲ ಅಂತೇಳಿ ಅಪ್ಪ ನಮ್ಗೆ ಬೈತಾರೆ. ಅದಕ್ಕೆ 1.5 ಹಾಕಿದ್ದೀನಿ ನಾನು. 12 ಶೇಡ್ ಬಂದಿದೆ. 12 ಸ್ವಲ್ಪ ಶೇಡ್ ಬಂದಿದೆ ಅಷ್ಟೇ. ಈ ಪೇಪರ್ ಯಾರ್ಯಾರು ಯೂಸ್ ಮಾಡ್ತೀರಾ ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಕನ್ಫ್ಯೂಷನ್ ಅದು, ಯಾಕಂದರೆ ಕಲರ್ ಬರಲ್ಲ, ಮ್ಯಾಚ್ ಆಗೋಲ್ಲ ಅಂತ. ನಾನು ಅದಕ್ಕೆ ಫಿಕ್ಸು 1.5 kg ಸುಣ್ಣ ಹಾಕ್ತಾಯಿದ್ದೀನಿ, 2 kg ಕಾಪರ್ ಹಾಕ್ತಾಯಿದ್ದೀನಿ. ಫುಲ್ಲು ರೌಂಡಾಗಿ ಇಟ್ಕೊಬಿಡಿ. ನೋಡಿ, ಬೋಡೋ ಮಾತ್ರ ಕ್ಲೀನಾಗಿ ಹಿಡೀರಿ. ನಿಮಗೆ ಕ್ಲೀನಾಗಿ ಫುಲ್ ಒದ್ದೆ ಆಗಬೇಕು ಕ್ಲೀನಾಗಿ. ಮತ್ತು ಇನ್ನೊಂದು ಹೇಳಬೇಕಾಯ್ತು, COC ಉಯ್ದಾಗಿದೆ. COC ಉಯ್ಬೇಕಾದ್ರೆ ನಾವು ಥೈಲ್ಯಾಂಡಲ್ಲಿದ್ವಿ. COC ಉಯ್ದಾಗಿದೆ. ಲ್ಯಾನ್ಸರ್ ಗೋಲ್ಡು 300, COC ಅರ್ಧ kg. ಯಾರ್ಯಾರು ಉಯ್ದಿಲ್ಲ ಉಯ್ಕೊಬಿಡಿ ಫಸ್ಟು. ಬನ್ನಿಗ ಇಲ್ಲಿ ನೋಡಿ, ಇಲ್ಲಿ ಅರಬಿಕಾಗೆಲ್ಲ ಬಿಡ್ತಾಯಿದ್ದೀವಿ, ಹಂಗೆ ಮೆಣಸಿಗೂ ಸಮೇತ ಇಲ್ಲಿಗೆ. ಇಲ್ಲಿ ನೋಡಿ ಅರಬಿಕಾಯೆಲ್ಲ ಇಲ್ಲೇ ಗಿಡ ಇರೋದು, ಒಂದು 10 ಗಿಡ ಇದೆ ಅಷ್ಟೇ. ಇಲ್ಲಿ ಜಾಸ್ತಿ ಎಲ್ಲ ತೆಗೆದಾಕ್ಬಿಟ್ಟು ಫಸ್ಟ್ ಅರಬಿಕಾಯಿ ತೋಟನೇ ಇದ್ದಿದ್ದು, ಅದನ್ನ ರೊಬಸ್ಟ ಕನ್ವರ್ಟ್ ಮಾಡಿದ್ವಿ. ಈಗ ಒಳ್ಳೆ ಬಿಸಿಲಿತ್ತು, ಸಡನ್ ಮೋಡ ಆಯಿತು. ಆದರೆ ಮಳೆ ಬರೋ ಚಾನ್ಸಸ್ ಇಲ್ಲ, ಬಂದು ಕಿರಿ ಬರ್ಬೋದು ಅಷ್ಟೇ. ಮನೆಗೆ ಒಣಗ
ನೋಡಿ ಇಲ್ಲಿ ರಬ್ಬರ್ ಇಲ್ಲಿ ಹೋಗಿದೆ ಇದೆ. ನೋಡಿ ಇದೆಲ್ಲ P9 ಜೋಸೆಫ್ ಶಾಕು ಅಂತ ತಂದಿರೋದು ಇದೆಲ್ಲ. ಆಯ್ತೆ ಬಸ್ಸಲ್ಲಿ ಎಳಿತಾರೆ, ಪೈಪ್ ಕಿತ್ತೋಗ್ಬಿಡ್ತಾರೆ ನೋಡಿ ಇಲ್ಲಿ ಸಿಗಾಕೊಂಡಿರೋದು. ಹಾಂ ಎಳೀರಿ ಬರ್ ಎಳಿಬೇಕಾದ್ರೆ ಈ ಡ್ರಿಪ್ಪದೆಲ್ಲ ಲೈಟಾಗಿ ಬಿದ್ದೋಗುತ್ತೆ. ನಾವು ವಾಪಸ್ ಬನ್ನಿ ಹೋಗೋಣ. ನೋಡಿ ಎಲ್ಲ ವಾಪಸ್ಸು ಏನು ಮಾಡ್ತೀವಿ ಅಂದರೆ ಇರಿಗೇಷನ್ ನನ್ನ ಪ್ರಕಾರ ಈ ಸತಿ ಸ್ಪಾಟ್ ಇದು ಡ್ರಿಪ್ ಇರಿಗೇಷನ್ ಎಲ್ಲ ಬೇಗ ಸ್ಟಾರ್ಟ್ ಮಾಡಬೇಕಾಗತ್ತೆ. ಯಾಕೆಂದರೆ ಮಳೆ ಕಮ್ಮಿ ಇರೋದ್ರಿಂದ ಎಲ್ಲರೂ ಅಷ್ಟೇ ಮೋಸ್ಟ್ ಪ್ರಾಬ್ಲಿ ನಾವು ನವಂಬರ್ ಟೈಮಲ್ಲಿ ಇರಿಗೇಷನ್ ಮಾಡೋದು ಗೊಬ್ಬರಕ್ಕೆ ಹೇಳೋಕ್ಕಾಗಲ್ಲ, ಆ ಥರ ಇದೆ ವೆದರ್ ಈಗ. ಬನ್ನಿ ಇಲ್ಲಿ ಸ್ವಲ್ಪ ವೆರೈಟಿ ಹಾಕಿದ್ದೀವಿ. ISR ಚಂದ್ರ ಹಾಕಿದ್ದೀನಿ, ತೋರಿಸ್ತೇನೆ ನೋಡಿ. ಹುಲ್ಲು ಬಂದಿದೆ ಇಲ್ಲಿ ನೋಡಿ. ಇದು ISR ಚಂದ್ರ ನಡೀತು. ಇದು ISR ಚಂದ್ರ ಹಾಕಿದ್ದು ನಾವು ನಡೀತು. ಹಂಕೇಗೌಡರು ಕೊಟ್ಟಿದ್ದು, ನಾವು ಎಲ್ಲಿ ಮಡಿಕೇರಿಗೆ ಹೋಗ್ಬಿಟ್ಟು ನಾನು ಮತ್ತು ಕೃಷ್ಣಣ್ಣ ತಂದಿದ್ವಿ. ನಡೀತು. ಒಂದೇ ವರ್ಷ ಗ್ರೋತ್. ಆದರೆ ಸಿಮೆಂಟ್ ಪೂಲಲ್ಲಿ ಎಲ್ಲನೂ ಅಷ್ಟೇ, ನೀವು ಅಲ್ಲಿ ನೋಡುವ ಎಲ್ಲನೂ ಆಲ್ಮೋಸ್ಟ್ ಒಂದು 7 ಅಡಿ ಬಂದಾಯ್ತು. 7-8 ಅಡಿ ನೋಡಿ. ಹಿಂದ್ಗಡೆ ಈಗ ಮಳೆ ಸ್ಟಾರ್ಟ್ ಆಗಿದೆ. ಈಗ ರಬ್ಬರ್ ಚೇಂಜ್ ಮಾಡ್ತಾಯಿದ್ವಿ, ಮಳೆ ಸ್ಟಾರ್ಟ್ ಆಯ್ತು. ಈಗ ನಿಲ್ಸಿದ್ವಿ. ಈಗ ಮಳೆ ನಿಂತಾದ್ಮೇಲೆ ಹೊಡಿಬೇಕೀಗ. ನೋಡಿ ನೆಟ ಫ್ರೆಂಡ್ ಇದು ಇಲ್ಲಿ ನೋಡಿ ನೆಟ ಫ್ರೆಂಡ್. ಬನ್ನಿ ಮಳೆ ಬರಲಿ. ಫಸ್ಟ್ ಆಫ್ ಆಲ್ ಮಳೆಗಾಲದಲ್ಲಿ ಮಳೆ ಇಲ್ಲ ನನಗೆ ಲೈಟಾಗಿ ಮಳೆ ಬರ್ತಾಯಿದೆ. ಆದರೆ ನೋಡಿ ಒಂದು ಏನು ಬಂದರೆ ಡೈಲಿ ಹಳೆಯಕ್ಕೆ ಎಷ್ಟೊಂದು 10, 15, 20 ಸೆನ್ಸು ಆ ಥರ ಸಿಗ್ತದೆ. Know that the ride or die. I keep boys by my seat.